ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಈ ಯುಗಾದಿ ವರ್ಷ ಭವಿಷ್ಯ, ಎಸ್ಪೆಷಲಿ ದೇಶ ಭವಿಷ್ಯ ಹೇಗಿರುತ್ತೆ ಇವತ್ತು ನೋಡ್ತಾ ಹೋಗೋಣ. ಯುಗಾದಿ ವರ್ಷ ಭವಿಷ್ಯ ನಮಗೆ ತಿಥಿ ಬೇಸ್ಮೆಂಟು ಮತ್ತು ಯಾವ ದಿನ ಬಂದಿದೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮಂಗಳವಾರ ಬಂದಿರತಕ್ಕಂಥದ್ದು, ಆದರೆ ತಿಥಿ ಸೋಮವಾರ ರಾತ್ರಿನೇ, ಅಂದರೆ ರಾತ್ರಿ 11:50 ಲಗ್ನ ಬೀಳ್ತಕ್ಕಂಥ ಒಂದು ಸಮಯ. ಅಲ್ಲಿ ಧನುರ್ ಲಗ್ನ ಬಿದ್ದಿರತಕ್ಕಂಥದ್ದು ಪ್ರಥಮ ತಿಥಿ ಅಮಾವಾಸ್ಯೆ ಆದಮೇಲೆ. ಸೊ ಇದು ಸೋಮವಾರ ರಾತ್ರಿಗೆ ದೇಶದ ಭವಿಷ್ಯ ಕನ್ಸಿಡರ್ ಆಗ್ತಕ್ಕಂಥದ್ದು. ಹಾಗೆ ಮಂಗಳವಾರ ದಿನ ಪೂರ್ತಿ ಪೂಜೆ ಪುನಸ್ಕಾರಗಳು ಏನೇ ಹಬ್ಬ ಆಚರಿಸದಿದ್ದರೂ ಕೂಡ ಅವತ್ತಿನ ದಿನ ಅಂತ ಹೇಳಿರೋದ್ರಿಂದ ಈ ವರ್ಷದ ರಾಜ ಕುಜ ಆಗ್ತಾನೆ. ಸೊ ಇಲ್ಲಿ ದೇಶದ ಭವಿಷ್ಯ ಹೇಗಿದೆ ಅದ್ರ ಮೇಲೆ ನಮ್ಮ ಜಾತಕಗಳು ಡಿಪೆಂಡ್ ಆಗುತ್ತೆ. ಏಕೆಂದರೆ ದೇಶದ ಭವಿಷ್ಯ ಚೆನ್ನಾಗಿಲ್ಲ ಅಂದರೆ ನಮ್ದು ಎಷ್ಟೇ ಚೆನ್ನಾಗಿರಲಿ ವೀಕ್ ಆಗುತ್ತೆ. ದೇಶ ಚೆನ್ನಾಗಿತ್ತು ಅಂದರೆ ನಮ್ಮ ಜಾತಕ ಅದ್ಭುತವಾಗಿ ಫಲ ಕೊಡುತ್ತೆ. ಈ ರೀತಿ ಆ ದೇಶಕ್ಕೆ ನಮ್ಮ ಜಾತಕಗಳನ್ನು ಕೂಡ ಮ್ಯಾಚ್ ಮಾಡ್ತಾ ಹೋಗಬೇಕು. ಮತ್ತು ದೇಶದಲ್ಲಿ ಏನೇನಾಗುತ್ತೆ ನಾವು ತಿಳ್ಕೊಬೇಕು. ಏಕೆಂದರೆ ಭಗವಂತ ಪ್ರೀ ಡಿಸೈಡೆಡ್ ಮಾಡಿರ್ತಾನೆ ಏನೇನು ನಡಿಬೇಕು ಅಂತಕ್ಕಂಥದ್ದನ್ನು. ಅದರಲ್ಲಿ ಕೆಲವು ಬುದ್ಧಿವಂತರು ಒಳ್ಳೆಯವರು ಬಚಾವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇವಾಗ ಈ ಯುಗಾದಿ ವರ್ಷ ಭವಿಷ್ಯ ಕ್ರೋಧಿ ಸಂವತ್ಸರ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ, ಅಂದರೆ ಈ ಏಪ್ರಿಲಿಂದ ನೆಕ್ಸ್ಟ್ ಇಯರ್ ಏಪ್ರಿಲ್ವರೆಗೂ. ಈ ಕ್ರೋಧಿ ಸಂವತ್ಸರ ಏನು ಇಂಡಿಕೇಶನ್ ಮಾಡುತ್ತೆ ಈ ವರ್ಷ ಅಂದರೆ ಜನರಲ್ಲಿ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಈ ಸಂವತ್ಸರ. ಹಾಗೆ ಮಳೆಯ ಸಮಸ್ಯೆ ಆಗ್ತಕ್ಕಂಥದ್ದು, ಅಂದರೆ ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗ್ತಕ್ಕಂಥದ್ದು, ಕೆಲವು ಪ್ರದೇಶಗಳಲ್ಲಿ ಮಳೆ ಇಲ್ಲದೇ ಇರತಕ್ಕಂಥದ್ದು ಈ ವರ್ಷದಲ್ಲಿ ಈ ಸಂವತ್ಸರದಿಂದ ತೋರಿಸ್ತಾ ಇದೆ. ಹಾಗೆ ಈ ರಾಜ, ಈ ವರ್ಷದ ರಾಜ, ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಕುಜ ಬಂದಿರತಕ್ಕಂಥದ್ದು. ಕುಜ ಫೈಟಿಂಗ್ ಕಾರಕ ಗ್ರಹ. ರಾಜಕೀಯದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಎರಡನೇದು, ಕಳ್ಳರಿಂದ ತೊಂದರೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ದರೋಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಕುಜ ಫೈರಿಕಾರಕ, ಬೆಂಕಿ ಅನಾಹುತಗಳು ಸಿಕ್ಕಾಬಟ್ಟೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಎಸ್ಪೆಷಲಿ ಫಾರೆಸ್ಟು. ಹಾಗೆ ಪ್ರಾಪರ್ಟಿಗೂ ಬೆಂಕಿ ಅನಾಹುತಗಳು, ಎಷ್ಟೋ ಲ್ಯಾಂಡ್ ಸುಟ್ಟೋಗ್ತಕ್ಕಂಥದ್ದು, ಏನೋ ಕ್ರ್ಯಾಪ್ ಸುಟ್ಟೋಗ್ತಕ್ಕಂಥದ್ದು ಸ್ವಲ್ಪ ಈ ವರ್ಷ ರಾಜನಿಂದ ತೋರಿಸ್ತಾ ಇದೆ. ಹಾಗೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಕುಜ ರಾಜ ಆಗಿರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಈ ವರ್ಷದಲ್ಲಿ ಗೋಲ್ಡ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಚಿನ್ನದ ರೇಟ್ ವಿಪರೀತ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇಷ್ಟು ಈ ರಾಜ ಕುಜ ಅದ್ರ ಬಗ್ಗೆ. ಇವಾಗ ಕುಂಡಲಿ ವಿಶ್ಲೇಷಣೆಗೆ ಹೋಗೋಣ. ಕುಂಡಲಿ ವಿಶ್ಲೇಷಣೆ ಲಗ್ನ ಬಹಳ ಪ್ರಮುಖವಾಗುತ್ತೆ. 12 ಮನೆಗಳ ವಿಶ್ಲೇಷಣೆ ಹೇಗಿರುತ್ತೆ ನೋಡ್ತಾ ಹೋಗೋಣ. ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು 5ನೇ ಮನೆಗೆ ಹೋಗಿ ಕೂತಿದ್ದಾನೆ. 5ನೇ ಮನೆ ಜನರಲ್ಲಿ ಲೇಜಿನೆಸ್ ಜಾಸ್ತಿ ಮಾಡುತ್ತೆ ಈ ವರ್ಷ. 5 ಅಂದರೆ ಲೇಜಿನೆಸ್ ಮನೆ, ವಿಪರೀತ ಲೇಜಿನೆಸ್ ಆಗ್ತಾರೆ ಜನ. ಎರಡನೇದು ಎಂಜಾಯ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತದೆ. ಫುಲ್ ಎಂಜಾಯ್ ಈ ಇಯರ್. ಕೋಪ ತಾಪಗಳು ಇರುತ್ತೆ, ಅದ್ರ ಜೊತೆ ಎಂಜಾಯ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಹಾಗೆ ಗುರು ಈ ತೀರ್ಥ ಕ್ಷೇತ್ರ, ತೀರ್ಥ ಯಾತ್ರೆಗೆ ಕಾರಕ. ತುಂಬ ಜನ ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು, ಹಲವಾರು ಟೆಂಪಲ್ಸ್ನ ಸುತ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಸೊ ಹಾಗೆ ಲಗ್ನಾಧಿಪತಿ 5ನೇ ಮನೇಲಿ ಕೂತಿರೋದ್ರಿಂದ ಜನರ ಮೈಂಡ್ ಅಂತ ಕರಿತೀವಿ. ಲಗ್ನ ಅಂದರೆ ಟೋಟಲ್ ಜನರ ಮನಸ್ಥಿತಿ. 5ನೇ ಮನೆ ಈ ಷೇರು ಮಾರ್ಕೆಟ್ನ ವ್ಯಕ್ತಪಡಿಸುತ್ತೆ. ಹಾಗೆ ಅಲ್ಲಿ 7ನೇ ಅಧಿಪತಿ ಆಗಿರ್ತಕ್ಕಂಥ ಬುಧನೂ ಕೂಡ ಇರೋದ್ರಿಂದ ಈ ವರ್ಷ ಜನ ಷೇರು ಮಾರ್ಕೆಟ್ಗೆ ಅತಿ ಹೆಚ್ಚು ಹಣ ಹೂಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ಹಾಗೆ ಇಲ್ಲಿ 4ನೇ ಅಧಿಪತಿ ಆಗಿರ್ತಕ್ಕಂಥವನು ಕೂಡ 5ನೇ ಮನೆಯಲ್ಲೇ ಗುರು ಆಗಿರೋದ್ರಿಂದ ಈ ವರ್ಷ ಮನೆಯ ವಿಷಯಗಳಲ್ಲಿ ಜನ ಬಹಳಷ್ಟು ಲೇಜಿತನ ತೋರಿಸ್ತಕ್ಕಂಥದ್ದು. ಫ್ಯಾನ್ ಹಾಕಿದರೆ ಎದ್ದು ಆಫ್ ಮಾಡೋಕ್ಕೂ ಲೇಜಿತನ, ಲೈಟ್ ಹಾಕಿದರೆ ಹಗಲೊತ್ತೆ ಲೈಟ್ ಹಾಕೋದು, ರಾತ್ರಿ ಹೊತ್ತಲ್ಲ ಹಗಲೊತ್ತೆ ಲೈಟ್ ಹಾಕೋದು, ಆಫ್ ಮಾಡ್ದಂಗೆ ಮಲ್ಕೊಳ್ಳೋದು, ಈ ರೀತಿ ವೇಸ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಹಾಗೆ ಗುರು 5ನೇ ಮನೆಯಲ್ಲಿರೋದ್ರಿಂದ ಹೆಲ್ತ್ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಚೆನ್ನಾಗಿ ತೋರಿಸ್ತಾ ಇದೆ. ಸೊ ಹಾಗೆ ನೆಕ್ಸ್ಟು 2ನೇ ಮನೆಗೆ ಹೋಗೋಣ. 2ನೇ ಅಧಿಪತಿ ಆಗಿರ್ತಕ್ಕಂಥವನು ಶನಿ 3ನೇ ಮನೇಲಿ ಕೂತಿದ್ದಾನೆ. 2ನೇ ಮನೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ತೋರಿಸುತ್ತೆ. 3ನೇ ಮನೆ ತುಂಬ ನೆಗೆಟಿವ್ ಮನೆ ಅಂತ ಕರಿತೀವಿ. ಈ ಸಲ ದೇಶ
ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಗ್ತಕ್ಕಂಥ ದೇಶ ಆಗುತ್ತೆ, ಸಾಲ ಮಾಡ್ಕೊಳ್ತಕ್ಕಂಥ ದೇಶ ಆಗುತ್ತೆ. ಯಾಕೆಂದರೆ 12ನೇ ಅಧಿಪತಿ ಆಗಿರ್ತಕ್ಕಂಥ ಕುಜ ಹೋಗಿ 3ನೇ ಮನೆಯಲ್ಲಿ ಶನಿ ಜೊತೆನೇ ಕೂತ್ಕೊಂಡಿರೋದ್ರಿಂದ ವಿಪರೀತ ಸಾಲ ಮಾಡ್ಕೋತಾರೆ. ಇದರಿಂದ ಜನಗಳಿಗೆ ವಿಪರೀತ ಕೋಪ ಬರುತ್ತೆ ರಾಜಕೀಯ ವ್ಯಕ್ತಿಗಳ ಮೇಲೆ. ಅದು ಅತಿ ಹೆಚ್ಚು ಸ್ವಲ್ಪ ತೋರಿಸ್ತಾ ಇದೆ. ಹಾಗೆ ಈ ವರ್ಷ ಯಾರೇ ದುಡ್ಡು ಮಾಡಬೇಕು ಅಂದರೂ ಎಫರ್ಟ್ ಆಗಿ ದುಡಿಬೇಕು. ಯಾರ್ಯಾರು ಎಫರ್ಟ್ ಆಗ್ತಾರೆ ಈ ವರ್ಷ ದುಡ್ಡು ಹೆಚ್ಚಾಗಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ದುಡ್ಡನ್ನ ಸಾಕಷ್ಟು ಜನರು ಈ ವರ್ಷ ಸ್ಪೋರ್ಟ್ಸ್ಗೆ ಆಗ್ತಕ್ಕಂಥದ್ದು, ಷೇರು ಮಾರ್ಕೆಟ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ನೆಕ್ಸ್ಟು 3ನೇ ಅಧಿಪತಿಗೆ ಹೋಗೋಣ. 3ನೇ ಅಧಿಪತಿಯಾಗಿರತಕ್ಕಂಥ ಶನಿ 3ನೇ ಮನೆಯಲ್ಲೇ ಕೂತಿದ್ದಾನೆ. ಸೊ 3ನೇ ಮನೆ ಜೊತೆ ಕುಜನೂ ಕೂತಿರ್ತಕ್ಕಂಥದ್ದು. ಸೊ ಇಲ್ಲಿ ಯುದ್ಧದ ಭೀತಿ ಜಾಸ್ತಿ ಆಗ್ತಕ್ಕಂಥದ್ದು, ಬಾರ್ಡರ್ ಕ್ಲಾಶ್ ಜಾಸ್ತಿ ಆಗುತ್ತೆ. ವರ್ಷ ಯುದ್ಧ ಆಗ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ. ಸೊ ಅದ್ರ ಜೊತೆ ಸ್ವಲ್ಪ ನಾವು ಕುಂಭರಾಶಿನ ಈ ರಷ್ಯಾ ದೇಶ, ಸ್ವೀಡನ್ ದೇಶ ಅಂತ ಕರಿತೀವಿ. ಇಲ್ಲಿ ಕೂಡ ಬಾರ್ಡರ್ ಕ್ಲಾಶ್ ಅಥವಾ ಆ ದೇಶದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಗಲಭೆಗಳಾಗ್ತಕ್ಕಂಥದ್ದು, ಯುದ್ಧಗಳಾಗ್ತಕ್ಕಂಥದ್ದು ವಿಪರೀತವಾಗಿ ತೋರಿಸ್ತಾ ಇದೆ. ಹಾಗೆ 3ನೇ ಮನೆ ಸ್ಯಾಟಲೈಟ್ಗೆ ಸಂಬಂಧಿಸಿರತಕ್ಕಂಥ ಮನೆ. ಅಂದರೆ ಹೋದ ಚಂದ್ರಯಾನ ಕಂಡುಹಿಡಿದ್ರು, ಈ ಸಲನೂ ಕೂಡ ಸ್ಯಾಟಲೈಟ್ ಲಾಂಚ್ ಮಾಡ್ತಕ್ಕಂಥ ಇಯರ್ ಆಗುತ್ತೆ. ಈ ಸಲ ಕುಜಯಾನ ಆಗಿರ್ಬೋದು, ಗುರುಯಾನ ಆಗಿರ್ಬೋದು, ಶುಕ್ರಯಾನ ಆಗಿರ್ಬೋದು, ಯಾವುದಾದ್ರೂ ಒಂದು ಗ್ರಹದ್ದು ಸ್ಯಾಟಲೈಟ್ ಲಾಂಚ್ ಮಾಡ್ತಕ್ಕಂಥ ಇಯರ್ ಅದು ಸಕ್ಸಸ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಹಾಗೆ ಟ್ರಾವೆಲ್ ಇಂಡಸ್ಟ್ರಿ ಸ್ವಲ್ಪ ಗ್ರೋ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ. ರಿಯಲ್ ಎಸ್ಟೇಟಲ್ಲಿ ಬಹಳಷ್ಟು ಲಾಸ್ಗಳಾಗುತ್ತೆ. ರಿಯಲ್ ಎಸ್ಟೇಟಲ್ಲಿ ಅದನ್ನು ಕೂಡ ನೋಡ್ಕೋಬೇಕು. ಹಾಗೆ ಮೀಡಿಯಾ ಸ್ವಲ್ಪ ಗ್ರೋ ಆಗ್ತಕ್ಕಂಥದ್ದು, ಮೀಡಿಯಾದಲ್ಲಿ ಸ್ವಲ್ಪ ಈ ವರ್ಷ ಯುದ್ಧಗಳ ಬಗ್ಗೆನೇ ತೋರಿಸ್ತಕ್ಕಂಥದ್ದು, ಯಾರೋ ಬೈದಾಡಿದ್ರು ಅದ್ರ ಬಗ್ಗೆ ತೋರಿಸ್ತಕ್ಕಂಥದ್ದು, ಇದು ವ್ಯೂಸು ಸ್ವಲ್ಪ ಹೆಚ್ಚಾಗಿರುತ್ತೆ. ನೆಕ್ಸ್ಟು 4ನೇ ಮನೆಗೆ ಹೋಗೋಣ. 4ನೇ ಮನೆ ಅಧಿಪತಿ ಗುರು 5ನೇ ಮನೆ ಕೂತಿರ್ತಕ್ಕಂಥದ್ದು. ಸೊ ಇಲ್ಲಿ 4ನೇ ಮನೆಯಲ್ಲಿ 4 ಗ್ರಹಗಳು ಕೂತಿರ್ತಕ್ಕಂಥದ್ದು ಕಂಡುಬರುತ್ತೆ. 5ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗುರು ಅಗ್ನಿ ತತ್ವದಲ್ಲಿ ಕೂತಿದ್ದಾನೆ. ಅಗ್ನಿ ಅನಾಹುತಗಳು ಹೆಚ್ಚಾಗುತ್ತೆ. ಹೆಚ್ಚಾಗಿ 4 ಅಂದರೆ ಫಾರೆಸ್ಟ್ ಅಂತ ಕರಿತೀವಿ. 5ಕ್ಕೆ ಹೋಗ್ಬಿಟ್ಟು ವಿಪರೀತ ಬೆಂಕಿ ಅನಾಹುತಗಳು ಫಾರೆಸ್ಟಲ್ಲಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಈ ಫಾರೆಸ್ಟ್ ಅಂತ ಬಂದಾಗ ಸ್ವಲ್ಪ ನಾವು ಮೇಷರಾಶಿನಲ್ಲಿ ಗುರು ಇರೋದ್ರಿಂದ ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ, ಸ್ವಿಟ್ಜರ್ಲ್ಯಾಂಡು ಸ್ವಲ್ಪ ಈ ದೇಶಗಳಲ್ಲಿ ಎಲ್ಲಾದರೂ ಫಾರೆಸ್ಟ್ ಚೆನ್ನಾಗಿರೋದಿತ್ತು ಅಂದರೆ ಅಲ್ಲಿ ಬೆಂಕಿ ಅನಾಹುತಗಳು ಹೆಚ್ಚು ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಸೊ ನೆಕ್ಸ್ಟು ಎಜುಕೇಷನಲ್ಲಿ ಪ್ರತಿಯೊಬ್ಬರು ಕೂಡ ಬುದ್ಧಿವಂತರು ಜಾಸ್ತಿ ಆಗ್ತಾರೆ. ವರ್ಷ ತುಂಬ ಜ್ಞಾನವಂತರು ಜಾಸ್ತಿ ಆಗ್ತಾರೆ. ಆದರೆ ಸಿಕ್ಕಾಬಟ್ಟೆ ಲೇಜಿ, ತುಂಬ ಬುದ್ಧಿವಂತಿಕೆ, ತುಂಬ ಜ್ಞಾನವಂತಿಕೆ, ಬಟ್ ಎಲ್ಲೋ ಒಂದು ಕಡೆ ಸೋಂಬೇರಿತನ ಅಂತಕ್ಕಂಥದ್ದು ಅವ್ರನ್ನ ಕಟ್ಟಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ ಕ್ರೈಟೀರಿಯಾದಲ್ಲಿ ಏನೋ ಒಂದು ಹೊಸ ಸ್ಕೀಮ್ಗಳು, ಹೊಸ ಲಾಭಗಳು ಬರ್ತಕ್ಕಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬ ಅನುಕೂಲಕರವಾಗಿರ್ತಕ್ಕಂಥ ನ್ಯೂಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ 5ನೇ ಮನೆಗೆ ಹೋಗೋಣ. 5ನೇ ಅಧಿಪತಿಯಾಗಿರ್ತಕ್ಕಂಥವನು 3ನೇ ಮನೇಲಿ ಕೂತಿದ್ದಾನೆ. 5ನೇ ಮನೆಯಲ್ಲಿ ಗುರು ಕೂತಿದ್ದಾನೆ. 5ನೇ ಮನೆ ಗುರು ಮಕ್ಕಳಿಗೆ ಕಾರಕ. ಬರ್ತ್ ರೇಟು ಜಾಸ್ತಿ ಆಗ್ತಕ್ಕಂಥ ವರ್ಷ ಆಗುತ್ತೆ. ಎಲ್ಲಿ ನೋಡಿದರೂ ಮಕ್ಕಳುಗಳು ಜಾಸ್ತಿ ಓಡ್ತಾರೆ ಈ ವರ್ಷದಲ್ಲಿ. ಹಾಗೆ ಗುರು ಗಂಡು ಮಗುಗೆ ಕಾರಕ. ಕುಜನ ಸ್ಥಾನನೂ ಕೂಡ ಗಂಡು ಮಗುಗೆ ಕಾರಕ. ಗಂಡು ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಹೆಚ್ಚೆಚ್ಚು ತೋರಿಸ್ತಾ ಇದೆ. ಬರ್ತ್ ರೇಟು ಕೂಡ ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ ಫ್ಯಾಕ್ಟಿಲಿಟಿ ಸರ್ಕಾರದಿಂದ ಸಿಗ್ತಕ್ಕಂಥದ್ದು. ಈ ಸ್ಕೂಲ್ಸ್ಗೆ ಯಾರು ಸ್ಕೂಲ್ ಮಾಡ್ತೀರಾ, ಓದಿಸ್ತೀರಾ, ಅವ್ರಿಗೆಲ್ಲ ಏನೋ ಒಂದು ಆಫರ್ಗಳು ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಫಿಲ್ಮ್ ಇಂಡಸ್ಟ್ರಿಲಿ ಇರ್ತಕ್ಕಂಥವ್ರಿಗೆ ಎಫರ್ಟ್ ಜಾಸ್ತಿ ಆಗುತ್ತೆ. ವರ್ಷ ತುಂಬ ಕಷ್ಟ ಬೀಳ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಆದರೆ ಗುರು 5ನೇ ಮನೆಯಲ್ಲೇ ಕೂತಿರೋದ್ರಿಂದ ಲಾಸ್ಟಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟ್ ಹಾಗೆ 6ನೇ ಮನೆಗೆ ಹೋಗೋಣ. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ, 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 4ನೇ ಮನೆಯಲ್ಲಿ ಕೂತಿದ್ದಾನೆ. ದೇಶದಲ್ಲಿ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ಅಂದರೆ ನಮ್ಮ ದೇಶದವರೇ ಗಲಭೆ ಏಳಿಸ್ತಕ್ಕಂಥದ್ದು, ಎಲ್ಲೆಲ್ಲೋ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಸಮಸ್ಯೆ ಮಾಡ್ತಕ್ಕಂಥದ್ದು ನಮ್ಮ ದೇಶದವರೇ ಸ್ವಲ್ಪ ಎಲ್ಲೋ ಒಂದು ಕಡೆ ತೋರಿಸ್ತಾ ಇದೆ. ಹಾಗೆ 6ನೇ ಮನೆ
ಲೋನಿಗೆ ಸಂಬಂಧಿಸಿರ್ತಕ್ಕಂಥ ಮನೆ ಕಟ್ಟೋದಕ್ಕೆ, ಸೈಡ್ ತೊಗೊಳ್ಳಿಕ್ಕೆ ವಿಪರೀತ ಜನ ಲೋನ್ ಮಾಡ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಹಾಗೆ ವೆಹಿಕಲ್ ಸಿಕ್ಕಾಪಟ್ಟೆ ಬೈ ಮಾಡ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಹಾಗೆ ಮೆಡಿಕಲ್ ವಿಚಾರದಲ್ಲಿ ಸ್ವಲ್ಪ ಹೊಸ ಸ್ಕೀಮ್ ಬರ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಫೋನ್ಪೇ, ಗೂಗಲ್ ಪೇ ಫ್ರಾಡ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದರೆ 6ನೇ ಅಧಿಪತಿ 8ನೇ ಅಧಿಪತಿ ಒಟ್ಟಿಗೆ 4ನೇ ಮನೇಲಿ ಕೂತಿದ್ದಾರೆ. ಹಾಗೆ ಸ್ವಲ್ಪ ಈ ಸೈಟ್ ವಿಚಾರ, ಮನೆ ವಿಚಾರದಲ್ಲಿ ಸ್ವಲ್ಪ ಜನ ಸ್ವಲ್ಪ ಸೇಫಾಗಿ ನೋಡ್ಕೋಬೇಕು. ಆ ವಿಚಾರದಲ್ಲಿ ಫ್ರಾಡ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ನಿಮಗೆ ಲೋನ್ ಕೊಡ್ತೀವಿ ಬನ್ನಿ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಫ್ರಾಡು ಮತ್ತು ಆನ್ಲೈನ್ ಫ್ರಾಡ್ಸು ವಿಪರೀತ ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ. ನೆಕ್ಸ್ಟು 7ನೇ ಮನೆಗೆ ಹೋಗೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 5ನೇ ಮನೇಲಿ ಬಂದು ಕೂತಿದ್ದಾನೆ. 7 ಮ್ಯಾರೇಜಿಗೆ ಇಂಡಿಕೇಶನ್ ಆಗಿರ್ತಕ್ಕಂಥ ಮನೆ. 5 ಲವ್ ಮ್ಯಾರೇಜು ಈ ವರ್ಷ ಸಿಕ್ಕಾಬಟ್ಟೆ ಆಗುತ್ತೆ. ಲವ್ ಕಪಲ್ಸು ವಿಪರೀತ ಆಗ್ತಕ್ಕಂಥದ್ದು, ಎಲ್ಲಿ ನೋಡಿದರೂ ಲವ್ ಮಾಡ್ತಕ್ಕಂಥವ್ರು ಈ ವರ್ಷ ನೀವು ಪ್ರತಿ ವರ್ಷ ಗಮನಿಸ್ಕೋಬೋದು. ಸೊ ಹೋದ ವರ್ಷದಲ್ಲಿ ಡಿವೋರ್ಸ್ ಅಂತ ಹೇಳಿದ್ದು ಎಷ್ಟೆಷ್ಟೋ ಜನದಾಗಿರುತ್ತೆ, ಎಷ್ಟೆಷ್ಟೋ ಜನದ ಕೋಟಿಗೆ ಬಿದ್ದಿರುತ್ತೆ. ಈ ವರ್ಷ ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದೀವಿ, ವಿಪರೀತ ಲವ್ ಮ್ಯಾರೇಜು. ಅಲ್ಲಿ ಬುಧ 10ನೇ ಅಧಿಪತಿನೂ ಕೂಡ 10 ಈ ಜಾತಿಗೆ ಸಂಬಂಧಿಸಿರ್ತಕ್ಕಂಥ ಮನೆ. ಸ್ವಲ್ಪ ಲವ್ ಮಾಡೋರೆಲ್ಲ ಒಂದೇ ಕ್ಯಾಸ್ಟ್ ಮಾಡಲ್ಲ, ಸ್ವಲ್ಪ ಬೇರೆ ಬೇರೆ ಕ್ಯಾಸ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ. ಸೊ ಹಾಗೆ ಫಾರಿನ್ ಬಿಸ್ನೆಸ್ಸು ಇಲ್ಲಿ ಬಂದು ಓಡ್ತಕ್ಕಂಥದ್ದು, ಇಲ್ಲಿ ಹೋಗಿ ಅಲ್ಲಿ ಓಡ್ತಕ್ಕಂಥದ್ದು, ಬಿಸ್ನೆಸ್ ಎಲ್ಲ ಫಸ್ಟ್ ಕ್ಲಾಸಾಗಿ ನಡೀತಕ್ಕಂಥ ಒಂದು ವರ್ಷ ಆಗುತ್ತೆ. ಸೊ ಹಾಗೆ 8ನೇ ಮನೆಗೆ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮನೆ ಇದು, ಇಂಪಾರ್ಟೆಂಟ್ ಮನೆ. 8ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 4ನೇ ಮನೇಲಿ ಕೂತಿದ್ದಾನೆ. ಇಲ್ಲಿ ರಾಹುನೂ ಕೂಡ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಬಹಳಷ್ಟು ಸುನಾಮಿ, ಪ್ರವಾಹಗಳು, ಭೂಕಂಪಗಳು ವಿಪರೀತ ಜಾಸ್ತಿ ಆಗ್ತಕ್ಕಂಥ ವರ್ಷ ಆಗುತ್ತೆ. ಸೊ ಇಲ್ಲಿ ಹೆಚ್ಚು ಮಳೆಯಿಂದ ಹೆಚ್ಚೆಚ್ಚು ಬಿದ್ದು ಕೊಚ್ಕೊಂಡು ಹೋಗ್ತಕ್ಕಂಥ ಒಂದು ವರ್ಷ. ಭೂಕುಸಿತ, ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ, ವಿಪರೀತ ತೋರಿಸ್ತಾ ಇದೆ. ಸೊ ನಮ್ಮ ಕರ್ನಾಟಕ ಅಂತ ತೊಗೊಂಡ್ರೆ ಸ್ವಲ್ಪ ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಕೊಪ್ಪಳ, ಬೀದರ್, ಬಳ್ಳಾರಿ ಈ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಪ್ರವಾಹದ ಭೀತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಹಾಗೆ ಮೀನರಾಶಿನ ನಾವು ಸ್ವಲ್ಪ ಈ ಕೆನಡಾ, ರಷ್ಯಾ ಅದಕ್ಕೂ ಕೂಡ ಕರಿತೀವಿ, ಅಲ್ಲೂ ಕೂಡ ಪ್ರವಾಹ ಆಗ್ತಕ್ಕಂಥ ಸಾಧ್ಯತೆ, ಸುನಾಮಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ದಿಕ್ಕುಗಳು ಅಂತ ತೊಗೊಂಡಾಗ ಸ್ವಲ್ಪ ನೇಪಾಳ, ಸಿಕ್ಕಿಮ್ಮು, ಭೂತಾನ್, ಅರುಣಾಚಲ ಪ್ರದೇಶ ಈ ಒಂದು ಕ್ಷೇತ್ರದಲ್ಲೂ ಕೂಡ ಸುನಾಮಿ, ಪ್ರವಾಹ, ಭೂಕಂಪಗಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ರಾಹು 4ನೇ ಮನೆಯಲ್ಲಿದ್ದಾನೆ. ರಾಹು ಈ ಖನಿಜಗಳಿಗೆ ಕಾರಕ, ಅಷ್ಟಮಾಧಿಪತಿ ಜೊತೆ ಕೂತಿರೋದ್ರಿಂದ ಸಮುದ್ರ ಅಂದರೆ 4ನೇ ಮನೆ ನೀರಿನ ರಾಶಿ, ಸಮುದ್ರ ರಾಶಿ ಅಂತ ಕರಿತೀವಿ. ಈ ಸಮುದ್ರದ ಒಳಗೆ ಅಥವಾ ನೀರಿನ ಒಳಗೆ ಖನಿಜಗಳನ್ನ ಕಂಡುಹಿಡಿತಕ್ಕಂಥ ಒಂದು ವರ್ಷ ಆಗುತ್ತೆ. ಏನೋ ಸಿಕ್ತು ನಮಗೆ ಖನಿಜ, ಏನೋ ಹೊಸದಾಗಿ ಅಂದರೆ ಚಂದ್ರ ಉಪಯೋಗ ವಸ್ತುಗಳು ಅಂತ ಕರಿತೀವಿ, ಕಾರಕ, ಉಪಯೋಗ ವಸ್ತುಗಳು, ಜನರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು. ರಾಹು ಖನಿಜಗಳಿಗೆ ಕಾರಕ, ಡಿಫ್ರೆಂಟ್ ವಸ್ತುಗಳು ನೀರಿನಲ್ಲಿ ಈ ವರ್ಷ ಕಾಣಿಸ್ಕೊಳ್ಳುತ್ತೆ. ಕಣ್ಣಿಡಿದು ಮೇಲಕ್ಕೆ ತರತಕ್ಕಂಥದ್ದು ಈ ವರ್ಷದಲ್ಲಿ ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ. ಹಾಗೆ ಇದರಲ್ಲಿ ಸ್ವಲ್ಪ ಕೆಲವು ದುರಂತಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ. ಏಕೆಂದರೆ 4ನೇ ಮನೇಲಿ ರಾಹು ಕಂಡುಹಿಡಿತಾರೆ ಸತ್ಯನೇ, ಎಲ್ಲನೂ ತಗೊಬರ್ತಾರೆ ಸತ್ಯನೇ, ಅದರ ರಾಹು ಅಲ್ಲೇನೋ ನೆಗೆಟಿವ್ ಮಾಡ್ತಕ್ಕಂಥದ್ದು ದುರಂತ ಸಣ್ಣ ಪುಟ್ಟ ತೋರಿಸ್ತಾ ಇದೆ. ಹಾಗೆ ಚಂದ್ರ 4ನೇ ಮನೇಲಿರೋದ್ರಿಂದ ವೆದರು ಅವಾಗವಾಗ ಚೇಂಜ್ ಆಗುತ್ತೆ. ಏಕೆಂದರೆ ಅಷ್ಟಮಾಧಿಪತಿ ಒಂದೇ ಥರ ಇರಲ್ಲ. ಇವಾಗಿನೂ ಬಿಸಿಲಿತ್ತು, ಟಕ್ಕಂತ ಮಳೆ ಮೋಡ ಹೋಗ್ಬಿಟ್ಟಿದೆಯಲ್ಲ, ಇವಾಗಿನೂ ಮೋಡ ಇತ್ತು, ಇನ್ನೇನು ಮಳೆ ಬರುತ್ತೋ ಅಂದ್ಕೊಂಡು ಇದೇನು ಪಟ್ಟದ ಬಿಸಿಲು ಬಂತಲ್ಲ, ಈ ಥರ ವೆದರ್ ಟಕ್ ಅಂತ ಚೇಂಜ್ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಸೂರ್ಯ 4ನೇ ಮನೇಲಿರೋದ್ರಿಂದ ಸ್ವಲ್ಪ ಈ ಮೈನ್ಸಿಂದ ಲಾಭ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಇದು 8ನೇ ಮನೆ ರಹಸ್ಯ. ನೆಕ್ಸ್ಟ್ 9ನೇ ಮನೆಗೆ ಹೋಗೋಣ. 9ನೇ ಅಧಿಪತಿ ಆಗಿರ್ತಕ್ಕಂಥವನು 4ನೇ ಮನೇಲಿ ಕೂತಿದ್ದಾನೆ ಸೂರ್ಯ. ಮನೆ ವಿಚಾರಗಳಲ್ಲಿ ಹೊಸ ಸ್ಕೀಮ್, ಸೈಟ್ ವಿಚಾರದಲ್ಲಿ ಹೊಸ ಸ್ಕೀಮ್ಗಳು ಬರ್ತಕ್ಕಂಥದ್ದು ಈ ವರ್ಷ ಗುಡ್ ನ್ಯೂಸ್ ಬರ್ತಕ್ಕಂಥದ್ದು ಜನಗಳಿಗೆ. ಲ್ಯಾಂಡ್ ವಿಚಾರವಾಗಿ ಏನೋ ಒಂದು ಖುಷಿ ವಿಚಾರ, ಲೋನ್ ವಿಷಯದಲ್ಲಿ ಒಳ್ಳೊಳ್ಳೆ ಆಫರ್ಸು, LIC ವಿಚಾರದಲ್ಲಿ ಒಳ್ಳೊಳ್ಳೆ ಆಫರ್ಸು, ಏನೋ ಒಟ್ಟು ಮನೆ ವಿಚಾರದಲ್ಲಿ ತೋರಿಸ್ತಾ ಇದೆ. ಸೈಟು, ಮನೆ, ನೀವು ಜಮೀನು ಏನು ತೊಗೋತೀರಾ, ಒಂದು ಸರ್ಕಾರದಿಂದ ಒಂದು ಗುಡ್ ನ್ಯೂಸ್. ಹಾಗೆ ಹೈಯರ್ ಎಜುಕೇಷನ್ ಯಾರ್ಯಾರು ಮಾಡ್ತಾಯಿದ್ದೀರಾ, ನಾನು ಓದಬೇಕು, ನನಗೆ ಹಣದ ಸಪೋರ್ಟ್ ಇಲ್ಲ ಅಂದವ್ರಿಗೂ ಕೂಡ ಹೊಸ ಸ್ಕೀಮ್ಗಳು ಬರ್ತಕ್ಕಂಥದ್ದು, ಆಫರ್ ಸಿಗ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಟೆಂಪಲ್ ವಿಚಾರದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ. ಸೊ ಹಾಗೆ
ಯಾರ್ಯಾರು ಬುಕ್ ಬರಿತಾ ಇದ್ದಾರೆ ಈ ವರ್ಷ, ವೇದ, ಬೈಬಲ್, ಕುರಾನ್ ಅಂತ ಕರಿತೀವಿ, 4ನೇ ಮನೆ ಎಜುಕೇಷನ್ ಮನೆ. ಅದು ಬಹಳಷ್ಟು ಬುಕ್ಸ್ಗಳು ಈ ವರ್ಷ ಬಿಡುಗಡೆ ಆಗುತ್ತೆ. ಹೊಸ ಹೊಸ ಅದಕ್ಕೂ ಕೂಡ ಸ್ಕೀಮ್ಗಳು, ಹೊಸ ಹೊಸ ಲಾಭಾಂಶ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತು ಶಿಪ್ಪಿಂಗ್ ವಿಚಾರದಲ್ಲಿ ಸ್ವಲ್ಪ ಹೊಸ ಸ್ಕೀಮ್ ಬರ್ತಕ್ಕಂಥದ್ದು, ಈ ಮೀನುಗಾರರಿಗೆ ಗುಡ್ ನ್ಯೂಸ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಶಿಪ್ಪಿಂಗ್ ಏನೋ ಒಂದು ಹೊಸ ವಿಚಾರ, ಹೊಸ ಸ್ಕೀಮ್ ಸರ್ಕಾರದಿಂದ ಭಾಗ್ಯೋದಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ 10ನೇ ಮನೆಗೆ ಹೋಗೋಣ. 10 ಪ್ರೊಫೆಷನ್, ರಾಜಕೀಯ ವ್ಯಕ್ತಿಗಳ ಮನೆ, ಪ್ರೈಮ್ ಮಿನಿಸ್ಟರ್ ಮನೆ, ಎನಿವನ್ ಅಥಾರಿಟಿ ಮನೆ ಅಂತ ಕರಿತೀವಿ. ಇಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಕೇತು ಮೋಸ್ಟ್ ಡೇಂಜರಸ್ ಪ್ಲ್ಯಾನೆಟ್ ಕೇತು. ಕೇತು ಸ್ವಲ್ಪ ಯಾವುದಾದ್ರೂ ಅಥಾರಿಟಿ, ಮೇಯ್ನು ರಾಜಕೀಯ ವ್ಯಕ್ತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕೇತು ಸ್ವಲ್ಪ ಡೆತ್ಗೆ ಕಾರಕ ಮತ್ತು ಈ ಸೂಸೈಡ್ಗೆ ಕಾರಕ. ಸ್ವಲ್ಪ ಇದು ಆಗ್ತಕ್ಕಂಥ ಇಂಡಿಕೇಷನ್ನು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ನಾನು ಇದನ್ನು ಹೇಳ್ಬಾರ್ದು, ಬಟ್ ಕೇತು 10ನೇ ಮನೇಲಿ ಕೂತ್ಕೊಂಡ್ರೆ ಈ ಥರ ಇಂಡಿಕೇಷನ್ ಆಗ್ತಕ್ಕಂಥದ್ದು, ಸಮಸ್ಯೆ ಆಗ್ತಕ್ಕಂಥದ್ದು ರಾಜಕೀಯದಲ್ಲಿ ಎಸ್ಪೆಷಲಿ. ಏಕೆಂದರೆ ಕೇತು ಎಲ್ಲೋ ಒಂದು ಕಡೆ ಅವಮಾನ, ಅಪವಾದಗಳನ್ನು ಕೊಡ್ತಕ್ಕಂಥದ್ದು ಅಥಾರಿಟಿಗೆ. ಇದರಿಂದ ನೊಂದು ಬೆಂದು ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಆ ಕೇತು ಡೆತ್ಗೆ ಕಾರಕ. ಸ್ವಲ್ಪ ಇಂಡಿಕೇಷನ್ನು ಆ ರೀತಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಸೊ ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 5ನೇ ಮನೆಗೆ ಹೋಗಿದ್ದಾನೆ. ಲೀಡರ್ ಚೇಂಜ್ ಆಗ್ತಾರೆ, ಅಂದರೆ ರಾಜಕೀಯ ವ್ಯಕ್ತಿ ಚೇಂಜ್ ಆಗ್ತಕ್ಕಂಥದ್ದು. ಅದು ಯಾವ ಕ್ಷೇತ್ರದಲ್ಲೂ ಆದರೂ ಆಗಿರ್ಬೋದು. ಈಗ ಆಲ್ರೆಡಿ ಎಲೆಕ್ಷನ್ ಇದೆ, MP ಎಲೆಕ್ಷನ್, ಅಲ್ಲೂ ಚೇಂಜ್ ಆಗ್ಬೋದು, ಅದು ಕಾಮನ್ನು. ಆದರೆ ಎಲೆಕ್ಷನ್ ಆದಮೇಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ, ಇಲ್ಲ ಪ್ರಧಾನಮಂತ್ರಿನೇ ಬದಲಾವಣೆ ಆಗ್ತಾರೋ, ಇಲ್ಲ ಡಿಫ್ರೆಂಟ್ ಏನೋ ಒಂದು ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೋ, ಸ್ವಲ್ಪ ಚೇಂಜು ಲೀಡರು ತೋರಿಸ್ತಾ ಇದೆ. ಹಾಗೆ ಇಲ್ಲಿ 11ನೇ ಅಧಿಪತಿಗೆ ಹೋಗೋಣ. 10ನೇ ಮನೆ ಮುಗೀತು, 11ನೇ ಮನೆ. 11ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 4ನೇ ಮನೇಲಿ ಕೂತಿದ್ದಾನೆ. 11 ಅಂದರೆ ಲಾಭಸ್ಥಾನ, ಒಂಥರ ಲಾಭ. ರೈತರಿಗೆ ಈ ವರ್ಷ ಅಗ್ರಿಕಲ್ಚರಲ್ಲಿ ಲಾಭ ಆಗುತ್ತೆ. ಕೆಲವು ಪ್ರದೇಶದಲ್ಲಿ ಮಳೆನೇ ಇರಲ್ಲ, ಯಾರಿಗೆ ಅದೃಷ್ಟ ಇರುತ್ತೆ, ಯಾರಿಗೆ ಮಳೆ ಬೀಳುತ್ತೆ, ಅಲ್ಲಿ ಹೆಚ್ಚೆಚ್ಚು ಲಾಭ ಪಡಿತಕ್ಕಂಥ ವರ್ಷ ಆಗುತ್ತೆ ರೈತರಿಗೆ. ಹಾಗೆ ಮೀನುಗಾರರಿಗೂ ಕೂಡ ಗುಡ್ ನ್ಯೂಸ್, 4ನೇ ಮನೆ ನಿಮಗೇನೋ ಒಂದು ಗುಡ್ ನ್ಯೂಸ್ ತರುತ್ತೆ. ಹಾಗೆ ಹೊಸ ವೆಹಿಕಲ್ಗಳು ಆವಿಷ್ಕಾರ ಆಗಿ ಬರ್ತಕ್ಕಂಥ ಸಾಧ್ಯತೆ, ಏನೋ ಒಂಥರ ಡಿಫ್ರೆಂಟಾಗಿ ನಡೀತಕ್ಕಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಹೊಸ ಸ್ಕೀಮ್ಗಳು, ಪ್ರಾಪರ್ಟಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ವೆಹಿಕಲ್ ವಿಚಾರದಲ್ಲಿ ಎಕ್ಸಲೆಂಟಾಗಿ 11ನೇ ಅಧಿಪತಿ 4ರಲ್ಲಿ ಕೂತಿರೋದ್ರಿಂದ ಬಹಳಷ್ಟು ಬದಲಾವಣೆಗಳು ತೋರಿಸ್ತಾ ಇದೆ. ನೆಕ್ಸ್ಟು 12ನೇ ಅಧಿಪತಿಗೆ ಹೋಗೋಣ. 12ನೇ ಅಧಿಪತಿ 3ನೇ ಮನೇಲಿ ಕೂತಿದ್ದಾನೆ. ಇಲ್ಲಿ 12ನೇ ಅಧಿಪತಿ ಕುಜ, ವಾರು, 3ನೇ ಮನೆ ಮಾತಿನಿಂದ ವಾರ ಆಗ್ತಕ್ಕಂಥದ್ದು, ಬಾರ್ಡರ್ ಕ್ಲಾಶ್ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗುತ್ತೆ. ಇಲ್ಲಿ ಕುಜ ಆರ್ಮಿಗೆ ಕಾರಕ. 12ನೇ ಮನೆ ಫೈರ್, ಸ್ವಲ್ಪ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು. ಆರ್ಮಿಲಿರ್ತಕ್ಕಂಥವ್ರಿಗೆ ಅಷ್ಟು ಒಳ್ಳೆಯದಿಲ್ಲ, ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. 3ನೇ ಮನೆಯಲ್ಲಿ ಬೇರೆ ಕೂತಿದೆ, ಮಾತಿನಿಂದ ಸಮಸ್ಯೆ, ಏನೋ ಮಿಸ್ಸಾಗಿ ಮಾತಾಡೋದು ಅಥವಾ ತನ್ನ ವಿಚಾರಗಳನ್ನ ಏನೋ ಮಾಡೋಕ್ಕೋಗಿ ಏನೋ ತೋರಿಸಿ ಏನೋ ಆಗ್ತಕ್ಕಂಥದ್ದು ಆರ್ಮಿಲಿರ್ತಕ್ಕಂಥವ್ರಿಗೆ ಅಷ್ಟು ಚೆನ್ನಾಗಿಲ್ಲ. ಶನಿ 3ನೇ ಮನೇಲಿ ಸ್ವಂತ ಮನೇಲಿ ಕೂತಿದ್ದಾನೆ. ಏನೇ ಬಾರ್ಡರ್ ಕ್ಲಾಶ್ ಆಗಲಿ, ಯಾರೇನೇ ಸಮಸ್ಯೆ ಮಾಡಿಕೊಳ್ಳಿ, ಸ್ವಂತ ಮನೆಯನ್ನು ಶನಿ ಯಾವತ್ತೂ ಹಾಳು ಮಾಡೋದಿಲ್ಲ. ಏನೇ ಯುದ್ಧ ನಡೆದರೂ ಕೂಡ ಲಾಸ್ಟಲ್ಲಿ ಜಯ ಆಗ್ತಕ್ಕಂಥ ಸಾಧ್ಯತೆ ನಮ್ಮ ಇಂಡಿಯಾಕ್ಕೆ ತೋರಿಸ್ತಾ ಇದೆ. ಏಕೆಂದರೆ ಶನಿ ಪಾಪಗ್ರಹನೇ ಆಗಿರ್ಬೋದು, ಡೆಫಿನೆಟ್ಲಿ ಸಮಸ್ಯೆ ಇಟ್ಟೇ ಇರ್ತಾನೆ. ಆದರೆ ಯಾವುದೇ ವ್ಯಕ್ತಿ ಆಗಲಿ ಸ್ವಂತ ಮನೆ ಹಾಳು ಮಾಡಲ್ಲ, ಕಾಪಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಎಷ್ಟೇ ಯುದ್ಧ ನಡೆದರೂ ಕೂಡ ವಿನ್ ಆಗ್ತಕ್ಕಂಥ ಸಾಧ್ಯತೆ, ದೇಶ ಬಚಾವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಯುದ್ಧ ನಡಿಬೇಕು, ಇದು ಭಗವಂತನ ಇಚ್ಛೆ. ಏನೇನು ನಡಿಬೇಕು, ಪ್ರತಿಯೊಂದು ಭಗವಂತನ ಇಚ್ಛೆ, ಯಾವುದೂ ತಪ್ಸೋಕ್ಕಾಗಲ್ಲ ವೀಕ್ಷಕರೇ. ನಾನೇನೇ ಹೇಳಿದರೂ ಕೂಡ ಭಗವಂತ ನನ್ನ ಕೈಲಿ ಹೇಳ್ಸಿದ್ದಾನೆ ಅಷ್ಟೇ. ಬಟ್ ಇಲ್ಲಿ ಇವೆಂಟ್ಸ್ ಆಗ್ತಕ್ಕಂಥದ್ದು ನನ್ನ ಒಂದು ಪ್ರಾಕ್ಟೀಸು, ಆ ಗ್ರಹಗಳ ಕಾರಕಗಳು, ಆ 1ರಿಂದ 12 ಮನೆಗಳನ್ನ ಹೆಚ್ಚೆಚ್ಚು ಒಂದು ಸ್ಕ್ರಿಪ್ಟ್ನ ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಇದರಲ್ಲಿ ಎಲ್ಲ ನಡಿಬೇಕು ಅಂತ ಇಲ್ಲ. ಭಗವಂತ ನನ್ನ ಕೈಲಿ ಎಷ್ಟು ಹೇಳ್ಸಿದ್ದಾನೆ ಅದರಲ್ಲಿ ಏನು ಬೇಕಾದ್ರೂ ಮಾಡಿಸ್ಬೋದು, ಅಥವಾ ನಡೀದೇ ಇರಲಿ ಅಂತ ನಾವು ಭಾವಿಸೋಣ, ಕೇಳ್ಕೊಳ್ಳೋಣ ಭಗವಂತನಲ್ಲಿ. ಏಕೆಂದರೆ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ದೇಶ ಚೆನ್ನಾಗಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ದೇಶ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಓಕೆ,
ಇಷ್ಟನ್ನು ಯುಗಾದಿ ವರ್ಷ ಭವಿಷ್ಯ, ದೇಶದ ಭವಿಷ್ಯ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.